ಶ್ರೀಮತಿ ಶ್ರೀಮತಿ ಸಂಪಾದನೆ ಮಾಡಕ್ಕೆ 2 ದಾರಿ ಅದ. ಅದರಲ್ಲಿ ಒಂದು ಸರಿಯಾದ ದಾರಿ, 2ನೇದು ಅಡ್ಡ ದಾರಿ. ನಾನು ಗೆದ್ಬಿಟ್ಟೆ. ಎಲ್ಲದಕ್ಕೂ ಎಷ್ಟಾಗುತ್ತಾ? 1,500 2 ಸಾವಿರ ಆಗುತ್ತಣ್ಣ. ತಗೋ 2,500 ಸಾವಿರ, ಗಾಡಿನೂ ಬಿಟ್ಟೋಗು. ಇದಕ್ಕಣ್ಣಪ್ಪನವ್ರು ಸುಮ್ಮನಾಗ್ಬಿಟ್ರಿ. ಇದ್ರ ಮೇಲೆ ನನ್ನ ಹತ್ರ ದುಡ್ಡು ಇಲ್ಲ, ಪ್ರಾಪರ್ಟಿನೂ ಇಲ್ಲ. ಅಯ್ಯ, ನೀವು ಚಂದಾಗಿ ಹೇಳೋರಿ ಕಣ್ ತಕೊಳ್ಳಿ. ನಿಮ್ಮ ತಮ್ಮ ಬೆಲೆ ಕಟ್ಟಕ್ಕಾಗದೇ ಇರೋ ವಸ್ತು ಅದಲ್ಲ, ಅದನ್ನೇ ಅಡ ಇಡಿ. ಅಂತ ಬೆಲೆ ಬಾಳೋ ವಸ್ತು ನನ್ನ ಹತ್ರ ಏನಿದೆ? ಮಧುರ. ಓ ಅಣ್ಣಪ್ಪನವ್ರೆ, ನಾನಂದದು ಮಧುರವ್ರು ಸಂಪಾದನೆ ಮಾಡ್ರ ಆಸ್ತಿನ ಪಣಕ್ಕಿಡಿ ಅಂದಿ. ಈ ಆಟಕ್ಕೆ ಅವಳು ಸಂಪಾದನೆ ಮಾಡೋದನ್ನ ಯಾಕೆ ಪಣಕ್ಕಿಡ್ಲಿ? ನನ್ನನ್ನೇ ನಾನು ಪಣಕ್ಕಿಟ್ಕೋತೀನಿ, ಆಗ್ಬೋದಾ? ಆಗ್ಬೋದು. ಎಲ್ಲ ಇನ್ನೊಂದ್ಸತ ಎಲ್ಲರೂ ಕೇಳಿಸ್ಕೊಳಂಗೆ ಹೇಳಿ. ನಾನು ನನ್ನನ್ನ ಇವ್ರಿಗೆ ಪಣಕ್ಕಿಟ್ಕೊಂಡಿದ್ದೀನಿ. ಕೇಳಿಸ್ಕೊಂಡ್ರ್ಯಾ? ಈಗ ಆಟ ಶುರು. ಬಣ್ಣ ಬಣ್ಣ ನಂದೇ ಆಟ. ನೋ, ಒಂದೇ ಹಾಕ್ಬಿಟ್ರೆ ಇಷ್ಟಕ್ಕೆ ಆಟ ಆಗಲ್ಲ. ಈಗ ಮುಗೀತು. ಅಣ್ಣಯ್ಯಪ್ಪನವ್ರೆ, ಇನ್ಮೇಲೆ ನೀವು ಜಾಕ್ಪಟ್ ಜನಾರ್ದನ ಅಲ್ಲ, ನನ್ನ ಆಳು ಜೀತದ ರಾಮ. ಬಡವ ರಾಸ್ಕಲ್. ಜಾನಿ ಬನ್ನಿ ಇಲ್ಲಿ. ಮಧು, ಏನಾಯ್ತು? ಕಾಲು ಉಳಕ್ಬಿಟ್ಟಿದೆ ಜಾನಿ. ನೋಡ್ಕೊಂಡು ನಡೆಯೋದಲ್ವಾ? ನೋಡ್ಕೊಂಡೆ ನಡೆದಿದ್ದು ಜಾನಿ. ಸ್ವಲ್ಪ ಕಾಲು ಒತ್ತಿದ್ರೆ ಸರಿ ಹೋಗ್ಬೋದು. ನಂಗೆ ಸ್ವಲ್ಪ ಅಡುಗೆ ಮಾಡೋದಿದೆ, ಆಯಿಂಟ್ಮೆಂಟ್ ತಗೊಂಡು ನೀನೇ ಹಚ್ಕೊಂಡ್ಬಿಡು. ಜಾನಿ, ಮುಂಚೆಲ್ಲ ಕಾಲ್ ಸರಿ ಇದ್ರು ಒತ್ತುತ್ತೀನಿ ಅಂತ ಹೇಳ್ತಿದ್ರಿ, ಈಗ ಕಾಲ್ ನೋವಾಗಿದ್ರು ಟೈಮ್ ಇಲ್ಲ ಅಂತಿದ್ದೀರಲ್ಲ. ನನ್ನ ಜೀವನ ಪೂರ್ತಿ ನಿನ್ನ ಸೇವೆ ಮಾಡೋದ್ರಲ್ಲೇ ಕಳೆದೋಯ್ತು. ಏನಂದ್ರಿ? ಒತ್ತುತ್ತೀನಮ್ಮ. ಗೌಡ್ರೆ, ನೀವ್ ಯಾರನ್ನ ಬಡವ ರಾಸ್ಕಲ್ ಅಂದಿದ್ದು? ಮಮ್ಮಿ, ಮಂಡಿ ಎಲ್ಲ ಹಿಡ್ಕೊಂಡ್ಬಿಟ್ಟಿದೆ. ಕಣ್ಣ ಕೇಳಕ್ ಬಿಟ್ಟದ, ಇಲ್ಲಾಂದ್ರೆ ಗುಡ್ಡ ಕಿತ್ತು ಕಾಗ್ದಾಕ್ಬಿಡ್ತೀನಿ. ಜಾನಿ, ಕಾಲ್ ಒತ್ತುತ್ತಾ ಇದ್ದಾರೆ, ಅಲ್ಲಿ ಹೋಗಿ ಯಾಕೆ ಕೂತ್ಕೊಂಡ್ರಿ? ಡಾರ್ಲಿಂಗ್, ಸೋಫಾ ಮೇಲೆ ಕೂತು ಕೂತು ಕಾಲೆಲ್ಲ ಹಿಡ್ಕೊಂಡ್ಬಿಟ್ಟಿದೆ. ಇಲ್ಲಿ ಕಂಫರ್ಟಬಲ್, ಅದಕ್ಕೆ ಕೂತ್ಕೊಂಡೆ. ಗೌಡ್ರೆ, ನೀವ್ ಯಾರನ್ನ ಬಡವ ರಾಸ್ಕಲ್ ಅಂತ ಕರೆದಿದ್ದು ಅಂತ ಹೇಳಲಿಲ್ಲ. ಅದು ಒಬ್ಬ 4 ಸೋಮಾರಿ ಕೆಲಸದವ ಅವನ್ನ ಪ್ರೀತಿಯಿಂದ ಬಡವ ರಾಸ್ಕಲ್ ಅಂತೀನಿ. ಓ, ನೀವು ಕೆಲ್ಸದವ್ರನ್ನ ಬೇರೆ ಇಟ್ಕೊಂಡಿದ್ದೀರಾ? ಒಳ್ಳೇದಾಯ್ತು. ಎಲ್ಲಿದ್ದಾನ ಅವನೀಗ? ಅಯ್ಯೋ, ಇಲ್ಲೇ ಎಲ್ಲೋ ಅವನೇ. ಅವನ್ ಸಿಕ್ಕಿದ್ರೆ ಒದ್ದು ಎಳ್ಕೊಂಡು ಹೋಯ್ತೀನಿ. ಸರಿ, ಟೀ ಕಾಫಿ ಏನಾದ್ರು ಕುಡಿತೀರಾ? ಕುಡಿತೀನಿ. ಜಾನಿ, ಹೋಗಿ ಟೀ ಮಾಡ್ಕೊಂಡ್ ಬನ್ನಿ. ಬಡವ ರಾಸ್ಕಲ್, ಹೋಗಿ ಟೀ ಮಾಡ್ಕೊಂಬ. ನೀವು ಬಡವ ರಾಸ್ಕಲ್ ಅಂದಿದ್ದು ಜಾನಿ. ಈಗ ಮಧುರ ಅವ್ರೆ, ಹಂಗಂದು ಒಂದು ಬಾಯಿ ತುದಿಲೇ ಕೂತ್ಕೊಂಡ್ಬಿಟ್ಟದೆ. ಅದಕ್ಕೆ ಅಣ್ಣಪ್ಪನವ್ರಿಗೂ ಹಂಗೆ ಅನ್ಬಿಟ್ಟು ಸಮಸ್ಬಿಡಿ. ಅಪ್ಪನವ್ರೆ, ಹೋಗಿ ಟೀ ಮಾಡ್ಕೊಂಬನ್ನಿ. ಗೌಡ್ರೆ, ನಾನು ಹೋಗಿ ಪೇನ್ ಕಿಲ್ಲರ್ ಆಯಿಂಟ್ಮೆಂಟ್ ತಂದ್ಬಿಡ್ತೀನಿ. ಬಡವ ರಾಸ್ಕಲ್. ಜಾನಿ, ಮಧುರ ಅವ್ರೆ, ಟೀ ಶಾನೆ ಪಸಂದ್ ಆಗಿತ್ತು, ಬರ್ತೀನಿ. ಜಾನಿ, ಈ ಆಯಿಂಟ್ಮೆಂಟ್ ಹಚ್ಕೊಡಿ. ಡಾರ್ಲಿಂಗ್, ಹಚ್ಕೋತಾ ಇರು, ಹೀಗೋಗಿ ಈಗ ಬಂದ್ಬಿಡ್ತೀನಿ. ಜಾನಿ,
ನನ್ನ ಹೆಸರು ಜೀತದ್ರಾಮ ಅಂತ ಈ ಮನೆ ಕೆಲ್ಸಕ್ಕೆ ಬಂದಿವ್ನಿ. ಜೀತದ್ರಾಮನ ಹೆಸರು ಚೆನ್ನಾಗಿಲ್ಲ. ಏನ್ ಮಾಡೋದು, ದೊಡ್ಡವ್ರು ಇಟ್ಬಿಟ್ಟವ್ರೆ. ನಾನ್ ನಿಮ್ಗೆ ರಾಮಣ್ಣ ಅಂತ ಕರಿತೀನಿ. ರಾಮಣ್ಣ ಇಲ್ಲಿ ಯಾಕೆ ಕೆಲಸ ಮಾಡ್ತಾ ಇದೀರಿ? ಇಲ್ಲಿ ಕೆಲಸ ಮಾಡು ಅಂತ ಹೇಳೋರು ಯಾರು? ರಾಮಣ್ಣ ನಮ್ಮ ಮಟ್ಟಿಗೆ ಕೆಲಸದವ್ರ ಅವಶ್ಯಕತೆ ಇಲ್ಲ. ನಮ್ ಬಾಬಣ್ಣ ಏನಾದ್ರು ಇಲ್ಲಿ ಕೆಲಸ ಮಾಡು ಅಂತ ಹೇಳಿದ್ರೆ ರಾಮಣ್ಣ ಒಂದೇ ವಾಕ್ಯದಲ್ಲಿ ಅಣ್ಣ 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 ಅಂತ 5 ಸಲ ಕರೆದು ನನ್ನ ಮರ್ಯಾದೆ ತೆಗಿತಿದಾರಲ್ಲ. ರಾಮಣ್ಣ ಯಾಕೆ ಸುಮ್ಮನಾಗ್ಬಿಟ್ರೆ? ನನ್ನ ಹೆಸರು ಜೀತದ್ರಾಮ ಅಂತ ಕರೆದ್ರೆ ಸಾಕು, ಅಣ್ಣ ಅನ್ಬೇಡಿ. ಆಯ್ತು ಬಿಡಿ, ನೀವ್ ಇಲ್ಲೇ ಕೆಲಸ ಮಾಡ್ತಾ ಇದ್ರಿ, ಹೇಳಿ ಅಣ್ಣ. ಅಣ್ಣ ಅನ್ಬೇಡ್ರಿ. ಚಂದನ್ ಅವ್ರೆ, ನೀವಾ? ಹೌದು, ನಾನೇ. ನೀವ್ಯಾಕೆ ನಮ್ಮ ಮಟ್ಟಲ್ಲಿ ಕ್ರ್ಯಾಕ್ ಮಾಡ್ತಿದ್ದೀರಿ? ಪುಟ್ಮಲ್ಲಿಯವರದು ಕ್ರ್ಯಾಕ್ ಅಲ್ಲ, ವರ್ಕ್. ಹೇಳಿದ್ರೆ ಜಾಡ. ಅದನ್ನೇ ಯಾಕೆ ಮಾಡ್ತಾ ಇದೀರಿ? ನಮ್ ಬಾಬಣ್ಣನ್ ಖುಷಿ ಪಡ್ಸಕ್ ಮಾಡ್ತಾ ಇದ್ದೀರಾ? ದನ ಕಾಯೋರು ಖುಷಿ ಪಡಿಸಿ ನನಗೇನಾಗ್ಬೇಕಾಗಿದೆ? ನಿಮ್ ಬಾಬಣ್ಣಗೆ ಕೆಲಸದವ್ರನ್ನ ಇಟ್ಕೊಳ್ಳೋ ಯೋಗ್ಯತೆ ಎಲ್ಲಿದೆ ಅಂದೆ. ಮತ್ ನೀವ್ಯಾಕೆ ಇಲ್ಲಿ ಕೆಲಸ ಮಾಡ್ತಾ ಇದೀರಿ? ಅದು ಪ್ರಾಯಶ್ಚಿತ್ತಕ್ಕೆ. ಹಂಗಂದ್ರೆ ಅದು ನಾನೊಬ್ಬ ಕೆಲಸದವನ್ಗೆ ಸರಿಯಾಗಿ ಕೆಲಸ ಮಾಡ್ಲಿಲ್ಲ ಅಂತ ಕೋಪ ಮಾಡ್ಕೊಂಡು ಬೈದ್ಬಿಟ್ಟೆ. ಆಮೇಲೆ ಗೊತ್ತಾಯ್ತು ಪಾಪ ಅವ್ನಿಗೆ ಹುಷಾರಿರ್ಲಿಲ್ಲ ಅಂತ. ಅದನ್ನ ಕೇಳಿ ಬಹಳ ನೋವಾಯ್ತು ಗೊತ್ತಾ. ಆಮೇಲೆ ಏನಾಯ್ತು? ನಾನು ಅವನಿಗೆ ಫೋನ್ ಮಾಡಿ ಎಲ್ಲ ವಿಷಯ ಹೇಳಿದೆ. ಅದಕ್ಕೆ ಅವನು ನೀನು ಅವನ ಹತ್ರ ಕ್ಷಮೆ ಕೇಳಿ ಮತ್ತೆ ಅವನನ್ನ ಕೆಲ್ಸಕ್ಕೆ ಸೇರಿಸ್ಕೊ ಅಂದ. ನಾನು ಆ ಕೆಲಸದವನ್ನ ಹುಡುಕ್ತೆ. ಅವನಾದ ಅವಮಾನ ತಡೆಯೋಕ್ಕಾಗದೆ ಊರ್ ಬಿಟ್ಟು ಹೋಗ್ಬಿಟ್ಟಿದ್ದ. ನನಗಾದ ಪಾಪನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಮನೇಲಿ ಆಳಾಗಿ ದುಡಿತಾ ಇದ್ದೀನಿ. ನಮ್ಮಟ್ಟಿಲ್ಲ ಕೆಲಸ ಮಾಡ್ತಾ ಇದೀರಿ, ಅದನ್ನ ಹೇಳಿ. ನಿಮ್ ಗೌಡ್ರು ಕೆಲಸಗಾರರನ್ನ ದಂಡಿಸೋದ್ರಲ್ಲಿ ಬೈಯೋದ್ರಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿದಾರಲ್ಲ, ಅವರಷ್ಟು ಕೆಟ್ಟ ವ್ಯಕ್ತಿ. ಅವರಷ್ಟು ಬೈಯೋದು ಯಾರಿಗೂ ಬರಲ್ಲ. ಅದಕ್ಕೆ ಈ ಮನೇಲಿ ಕೆಲಸ ಮಾಡ್ತಾ ಅವ್ರ ಕೈಲಿ ಬೈಸ್ಕೋತಾ ಪಾಪ ಕಡಿಮೆ ಮಾಡ್ಕೋತಿದ್ದೀನಿ. ಬಡವ ರಾಸ್ಕಲ್, ಕೆಲಸ ಮಾಡೋದ್ರೆ ನನ್ನ ಹೆಂಡ್ರ ಜೊತೆ ಆಟ ಹೊಡ್ಕೊಂಡು ನಿಂತಿದೆ. ನಾನು ಹರಟೆ ಹೊಡಿತಿರ್ಲಿಲ್ಲ, ಮನೆ ಒರೆಸ್ತಿದ್ದೆ. ಅಲ್ಲಿ ನೋಡಿ. ಓಹೋ, ಇದು 80 ವರ್ಷ ಹುಟ್ಟ ನೋಡು. ಧೂಳು ನನ್ನ ಕಣ್ಣಿಗೆ ರಾಚ್ತಾ ಇದೆ. ನಾನ್ ಸರಿಯಾಗಿ ಒರೆಸಿದ್ದೀನಿ, ನೀವು ಸರಿಯಾಗಿ ನೋಡ್ತಿಲ್ಲ. ಮೊದ್ಲು ನೀವು ಕನ್ನಡಕ್ಕೆ ಧೂಳು ಒರೆಸ್ಕೊಳ್ಳಿ. ಹಾ, ಯಾನಡೋ ಯಜಮಾನ್ರಿಗೆ ಎದುರು ಮಾತಾಡೋಷ್ಟು ಧೈರ್ಯ ಬಂದ್ಬಿಡ್ತಾ. ಸಾಕು, ಮುಚ್ಚು ಬಾಯಿ ಕೆಲಸದವ್ರೆ. ಯಜಮಾನ್ರಿಗೆ ಎದುರು ಮಾತಾಡಿಯಾ? ಯಜಮಾನ್ರ ತವ ಹೆಂಗ್ ಮಾತಾಡ್ಬೇಕು ಅಂತ ನೀನು ಗೊತ್ತಿಲ್ವಾ? ನಿನ್ಗೆ ಸಲಿಗೆ ಕೊಟ್ಟದ್ದೇ ತಪ್ಪಾಯ್ತು. ಕತ್ತೆ ಬಡವ, ತಿಂದು ಕೊಬ್ಬು ಜಾಸ್ತಿ ಆಗಿದ್ದ ನಿನ್ಗೆ. ಕೆಲಸ ಮಾಡು ಅಂದ್ರೆ ಮಾಡ್ಬೇಕು. ನಿನ್ ತವ ಹೆಂಗ್ ಕೆಲಸ ಮಾಡಿಸ್ಬೇಕು ಅಂತ ನನಗೆ ಗೊತ್ತದೆ. ಇರು, ಬರ್ತೀನಿ. ಗೌಡ್ರೆ, ಯಜಮಾನ್ರೆ, ಇವ್ರು ಸ್ವಲ್ಪ ಜಾಸ್ತಿ ಮಾತಾಡಿದ್ರು ಅನ್ಸ್ತಿಲ್ವಾ? ಬಾಯಿಗೆ ಬಂದಂಗೆ ಹೋಗಿದ್ರು. ಅವ ಸರಿಯಾಗಿ ಮಾತಾಡಾಳೆ. ನಿನ್ನಂತವನಿಗೆ ಹಿಂಗೆ ಮರ್ಯಾದೆ ಕೊಡ್ಬೇಕು. ಬಾಯ ಮುಚ್ಕೊಂಡು ಕೆಲಸ ಮಾಡಿದ್ರೆ ಸರಿ. ಇಲ್ಲ ಅಂದ್ರೆ ಈಗಲೇ ಮಧುರ ಅವ್ರ ತನಕ ಹೋಗ್ಬಿಟ್ಟು ನಿನ್ನ ಪುರಾಣ ಪುಣ್ಯ ಕಥೆಗಳನ್ನ ಬಿಚ್ಚಿಟ್ಟು ಬಿಡ್ತೀನಿ. ಬೇಡ ಬಿಡಿ, ನೀವು ಹೇಳ್ದಂಗೆ ಕೇಳ್ತೀನಿ. ಹಾ, ಕೆಲಸದವನೇ, ಇದನ್ನೆಲ್ಲ ಗುಡ್ಸಿ ಹಂಗೆ ಅಟ್ಟಿ ಪಳ 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 ಅಂತ ಹೊಳಿಬೇಕು. ಹಂಗೆ ಒರ್ಸ್ಬೇಕು. ಇಲ್ಲ ಅಂದ್ರೆ ಇದ್ರಲ್ಲ ಮಕ್ಕದ ಮೇಲೆ ಹೊಡೆದು ಬಿಡ್ತೀನಿ. ಯಜಮಾನ್ರೆ, ಏನ್ ನಿಮ್ ಹೆಂಡ್ತಿ ರೌದ್ರ ಅವತಾರ ತಾಳ್ಬಿಟ್ಟಿದಾರೆ. ಚಂದನ್ ಅವ್ರೆ, ನಿಮ್ಗೆ ಹಿಂಗ್ ಹೋದ್ರೆ ಪ್ರಾಯಶ್ಚಿತ್ತ ಆಯ್ತದೆ, ಪಾಪನು ಬಿರ್ನ್ ಕಮ್ಮಿ ಆಯ್ತದೆ. ಏನ್ ಮಾತಾಡ್ತಾ ನೆನ್ಬಿಟ್ಟೆ? ಬಿರ್ಬಿರ್ನ ಹೋಗಿ ಕಸ ಗುಡ್ಸು, ಕತ್ತೆ ಬಡು ಅಂತಂದು. ಆಗ ಸರಿಯಾಗಿ ಏನೇನು ಗುಡ್ಸು. ಇಲ್ಲ ಅಂದ್ರೆ ಸೌಟ್ ತಂದು ತಲೆ ಮೇಲೆ ಬಾರಿಸ್ಬಿಡ್ತೀನಿ. ಬೇಡ ಬಿಡಿ, ಸರಿಯಾಗಿ ಕೆಲಸ ಮಾಡ್ತೀವಿ. ಚಂದನ್ ಅವ್ರೆ, ಹಿಂಗ್ ಹೋದ್ರೆ ನಿಮ್ ಪಾಪ ಕಮ್ಮಿ ಆಯ್ತದೆ. ನಿಂತ್ಬಿಟ್ಟೆ, ಬೇರೆ ಕಸ ಗುಡ್ಸಾಯ. ದೇವ್ರೆ, ಎಂತ ಪರಿಸ್ಥಿತಿ ಬಂದ್ಬಿಡ್ತಪ್ಪ. ಮೋಜ್ಗೆ ಅಂತ ಜೂಜಾಡಿ ಇವ್ರ ಮನೆ ನೆಲ ಒರೆಸೋ ಪರಿಸ್ಥಿತಿ ಬಂದ್ಬಿಡ್ತು. ನನಗಿದೆಲ್ಲ ಬೇಕಿತ್ತ? ಬೇಡ ಅಂದ್ರೂ ಮಾಡ್ಲೇಬೇಕು. ಇಲ್ಲ ಅಂದ್ರೆ ಬ್ಯಾಡದಾರದು ಕೈಗೆ ಬಂದ್ಬಿಡ್ತದೆ. ಇದೆಲ್ಲ ಬೇಕಾ? ನನ್ನ ಬಾಯಿಂದ ಇಂಥ ಮಾತುಗಳು ಬರ್ಬೇಕಾ? ಅರ್ಥ ಆಯ್ತಾ? ಕೆಲಸ ಮಾಡ. ನಮಸ್ಕಾರ ಇನ್ಸ್ಪೆಕ್ಟರ್. ನಮಸ್ಕಾರ. ಎಂತದ ಯೋಚನೆ ಮಾಡ್ತಿದ್ದೀರಾ? ವೈ ತೆಪ್ಪು ಕುದುವ ಕೆಲಸ ಎಂತ ಇಲ್ವಾ? ಇಲ್ದಿರ್ ನೀ ಕೊಡ್ತೀಯಾ? ಇನ್ಸ್ಪೆಕ್ಟ್ರೆ, ಒಂದು ಟೀ ಹೇಳಿ. ಎಂತಕ್ಕೆ? ಬಾದಾಮಿ ಹಾಲು ಬ್ಯಾಡ್ದ? ಅದಿದ್ರು ಇನ್ನೂ ಒಳ್ಳೇದೆ. ಎಂತ ತಮಾಷೆ ಮಾಡ್ತಿದ್ಯಾನ? ನಾನೇ ಇನ್ನೊಬ್ರು ದುಡ್ಡಲ್ಲಿ ಟೀ ಕುಡಿತಿದ್ದೆ, ನಿಂಗೆ ಬಾದಾಮಿ ಹಾಲು ಬೇಕಂಬ. ನಿನ್ನ ದುಡ್ಡಲ್ಲ ಏನೊಂದು ಟೀ ಕೊಡ್ಸ. ನನ್ನ ಹತ್ರ ದುಡ್ಡಿದ್ರೆ ನಿಮ್ಮನ್ನ ಯಾರು ಕೇಳ್ತಿದ್ರು? ನಿನ್ನ ಹತ್ರ ದುಡ್ಡಿಲ್ಲ ನನಗೆ ಗೊತ್ತಿತ್ತಾ?
ಸುಂದ್ರಿ ಮೇಡಮ್ ಖರ್ಚಿಗಂದಳಿ ಒಂದಿಷ್ಟು ಕೊಡ್ತಾರಲ್ಲ ಆ ದುಡ್ಡ ಕೊಡ್ತಾ ಓ ಇನ್ಸ್ಪೆಕ್ಟರ್ ಅವ್ರೀಗ ದುಡ್ಡು ಕೊಡುವ ಪರಿಸ್ಥಿತಿಯಲ್ಲಿ ಇಲ್ಲ ಮಾರ್ರೆ. ಅವರು ಜೂಜಿನಲ್ಲಿ ಸೋತು ಎಲ್ಲವನ್ನು ಕಳ್ಕೊಂಡು ಬಿಟ್ಟಿದ್ದಾರೆ. ಸುಂದ್ರಿ ಮೇಡಮ್ ಅನ್ನು ಕಳ್ಕೊಂಡ್ರ ಇನ್ಸ್ಪೆಕ್ಟ್ರೆ ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಏನ್ ಮಾತು ಅಂತ ಆಡ್ತಿರ್ರಿ? ಬಾಯ್ ನಾ ಹೇಳದ ಅವ್ರ ಮನೆಗೆ ಇದ್ರಲ್ಲ ಅಂದಳಿ. ನಿಮ್ ಕೆಟ್ಟ ಯೋಚನೆ ನನಗೆ ಗೊತ್ತು, ಸರಿಯಾಗಿ ಮಾತಾಡಿ. ಜೂಜಾಡಿ ಸೋತು ಬುದ್ಧಿ ಮಾತ್ರ ಬರಲ್ಲ. ಇಂಥದ್ದನ್ನೆಲ್ಲ ಆಡ್ತಲ್ಲ ಮರೆ, ಒಂಚೂರು ನಗನಾಚಿಕೆ ಇಲ್ಲ ನನಗೆ. ನಿಮ್ಮಂಥವ್ರೆ ಹಿಂಗೆ ಮಾಡ್ರೆ ಜಗತ್ತಿಗೆ ಮಾದರಿ ಹಾಕುದು ಯಾರು? ಏನ್ ಮಾಡ್ಲಿ, ನನ್ನ ಹಣೆ ಬರ ಸರಿ ಇಲ್ಲ. ಹಣಿ ಬರ ಸಮ ಇಪ್ಪುದಲ್ಲ ಮರೆ, ನಾವು ಹೋಪು ದಾರಿ ಸಮ ಇರ್ತದೆ. ಈಗಳಾರು ಸಮ ಮಾಡಿ ದುಡ್ದು ಸುಂದ್ರಿ ಮೇಡಮ್ ಲೈಕ್ ಮಾಡಿ ಕಾಣ್ತ. ಓ ಸ್ವಾಮಿ, ಅವರವರ ಹೆಂಡತಿಯನ್ನು ಸಾಕುವ ಮೊದಲು ಆ ಮನುಷ್ಯ ಬದುಕಲಿಕ್ಕೆ ಕಲೀಲಿ. ಅವರು ಗೌಡ ಎದುರು ಜೂಜಿನಲ್ಲಿ ಸೋತು ಈಗ ಅವರ ಹತ್ತಿರವೇ ಆಳಾಗಿ ದುಡಿತಾ ಇದ್ದಾರೆ. ಎಂತ ಗೌಡ್ರಿದ್ರ? ಹೇಳಿ ಯಜಮಾನ್ರೆ. ಅಟ್ಟಿಲಿ ಅಕ್ಕಿ ಇಲ್ಲ, ಅಂಗಡಿಗೆ ಹೋಗಿ ಅಕ್ಕಿ ತಕಮ್ಮ ಅಂದ್ರೆ ಇವ್ರ ಜೊತೆ ಕುತ್ಕೊಂಡು ಓತ್ಲ ಹೊಡಿತಾ ಇದ್ದ. ಬಾಯ್ ಗೌಡ್ರೆ, ನಾವು ಓತ್ಲ ಹೊಡು ಪಾರ್ಟಿ ಅಲ್ಲ ಮರ್ರೆ. ನಾನು ಹೇಳ್ದದು ನಿಮ್ಗೆಲ್ಲ, ಇವನ್ಗೆ ಯಾರು ಒಂಚೂರು ಮರ್ಯಾದೆ ಕೊಡ್ಕಿದ್ದೀತೇನೋ. ಇಂಥ ಕೆಲಸದೊಳಗ ಮರ್ಯಾದೆ ಕೊಡ್ತಾ ಹೋದ್ರೆ ನನ್ನ ಮರ್ಯಾದೆ ಬೀದಕ್ ಬಂದ್ಬಿಡ್ತದೆ. ಪ್ಯಾಟ್ಗೆ ಹೋಗಿ ಅಕ್ಕಿ ತಕೊಂಬೋಗೋ. ಕೊಡಿ, ತಗೊಂಡ್ಬರ್ತೀನಿ. ಸಿದ್ದಣ್ಣ ಅಂಗಡಿಗೆ ಹೋಗಿ ನನ್ನ ಹೆಸರು ಅಕ್ಕಿ ಕೊಟ್ಟು ಕಳಿಸ್ತಾನೆ. ಆಟೋಗಾದ್ರೂ ದುಡ್ಡು ಕೊಡಿ. ನಡ್ಕೊಂಡು ಹೋಗ ಆನಕಲ್ರು ಹೋಗುವ. ನೋಡ್ರೆ ಇದೊಂಚೂರು ಜಾಸ್ತಿ ಇಲ್ಲ ಮರ್ರೆ. ಕೆಲವೊಂದ್ಸತ ಜಾಸ್ತಿ ಆಗ್ಬೇಕಾಯ್ತದೆ. ಈಗ ನೀವು ಅಮಾಯಕರನ್ನ ಎತ್ತಕೊಂಡೋಗಿ ಬೆಂಡೆತ್ತಾ ಇರ್ತಿದ್ದೀರಿ, ನಾವು ಬಂದು ಬುಟ್ಬುಡಿ ಅಂದ್ರೆ ಬುಟ್ಬಿಟ್ಟಾರೆ ಬಿಡುವುದಿಲ್ಲ ನಿಂಗೆ ಮಾತ್ರ, ಅಪ್ಪೆಂಟ್ಲೆ ಬಿಡುವುದಿಲ್ಲ. ಅದು ನೀವು ಅದೇ ಜೊತೆ ಹೇಳಿದ್ರಲ್ಲ, ಬಟ್ ರಾಸ್ಕಲ್. ಅದು ಮಾತ್ರ ಬ್ಯಾಡ ಇದ್ದಿತ್ತು ಮರ್ರೆ. ಇನ್ಸ್ಪೆಕ್ಟ್ರೆ, ನಾನು ಅವನ್ಗೆ ಬಡವ ರಾಸ್ಕಲ್ಲಾರು ಅಂತೀನಿ, ಇಲ್ಲ ರಾಸ್ಕಲ್ ಬಡವ ಅಂತನಾರು ಅಂತೀನಿ. ಅದನ್ನೆಲ್ಲ ಕಟ್ಕೊಂಡು ನಿಮ್ಗೆ ಏನಾಗಬೇಕು? ಹಾಗೇನೂ ಇಲ್ಲಪ್ಪ. ನನ್ನ ಹಬ್ಬಿ ಜಾನಿ ನನ್ನ ಮಾತನ್ನ ಯಾವತ್ತೂ ಮೀರಲ್ಲ. ನನ್ನ ಕಣ್ಣಲ್ಲಿ ತೋರಿಸಿದ್ದನ್ನ ಅವ್ರ ಕೈಯಲ್ಲಿ ಮಾಡ್ತಾರೆ. ಮನೆ ಕೆಲಸನ ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತಾರಂದ್ರೆ ಯಾವ ಕೆಲಸಗಾರ ಕೂಡ ಮಾಡೋಕ್ಕಾಗಲ್ಲ. ಒಂದು ನಿಮಿಷ ಕಾಲ್ ಮಾಡ್ತೀನಿ. ತಕೊಂಡ್ರ ಪಟಪಟಿ ಚಡ್ಡಿ ದುಡ್ಡನ್ನ ಕೊಡಕ್ಕಲ್ಲ, ಏಡ್ ಹೆಸರು ಬೇರೆ, ಪ್ರಸನ್ನ ಜೀವ ಅಂತೆ. ಬಾಬಣ್ಣ, ನಾನ್ ನಿಮ್ ತಾವ ಒಂದ್ ಮೀಟ್ರ್ ಬಗ್ಗೆ ಮಾತಾಡ್ಬೇಕಾಗಿತ್ತು ಅನ್ನಿ. ಅದು ಮೀಟ್ರ್ ಅಲ್ಲ ಕಮ್ಮಿ, ಮ್ಯಾಟ್ರು ಹೇಳಿದ್ರಿ ಜಾಡ. ಪುಟ್ಮಲ್ಲಿ ನಿಂದು ಬರೀ ಮಾತೇ ಆಗೋಯ್ತು, ಕಾರ್ಯ ತರದೇ ಇಲ್ಲ. ಬಾಬಣ್ಣ, ನೀವ್ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದೀರಿ? ಆ ವಿಷಯದ ಬಗ್ಗೆ ಮಾತಾಡ್ಬೇಕಾಗಿರೋದು ನಾನಲ್ಲ ಕಮ್ಮೆ, ನೀನು ಮುಂದುವರ್ಸು. ಚಂದನವರು ಸಾನೆ ಒಳ್ಳೆಯವ್ರಲ್ವಾ? ಆಮೇಲೆ ಪುಟ್ಮಲ್ಲಿ ಇಂಥ ತಂಪೊತ್ಲೆ ಕೆಲ್ಸಗಾರನ ಬಗ್ಗೆ ಯಾಕೆ ಮಾತಾಡಿ? ಬಾಬಣ್ಣ, ನಾನು 7 ದೋಸೆ ಕೇಳಿರೋ ಇಲ್ವೋ? ಹೇಳು. ಚಂದನ ಹೃದಯ ಸಾನೆ ದೊಡ್ಡದಲ್ವಾ? ಆಮೇಲೆ ಪುಟ್ಮಲ್ಲಿ ನೀ ಯಾವಾಗ ಅವ್ನ ಹೃದಯನ ಬಗದ್ ನೋಡಕ್ ಹೋಗಿದ್ದಮ್ಮೆ? ಬಗ್ಗದ್ ನೋಡ್ಲಿಲ್ಲ, ಆದ್ರೆ ಅವ್ರು ನಡ್ಕೊಳ್ಳೋ ರೀತಿಲೇ ಗೊತ್ತಾಯ್ತು ಅವ್ರು ಸಾನೆ ಒಳ್ಳೆಯವರು ಅಂತ. ಅದಕ್ಕೆ ಹೇಳೋದು ನಿಂಗೆ ದಡ್ಡ ಬಡ್ಡೆತ್ತದು ಅಂತ. ಅವ ಒಳ್ಳೆಯವನಲ್ಲ, ಒಳ್ಳೆಯವ್ರ ತರ ಮೊಕ್ವಾಡಾಕ ಬದುಕ್ತಾವನೆ. ಹಂಗೇನು ಇಲ್ಲ ಕನ್ಯೋಳಿ, ಯಾರ ವಿಷಯದಲ್ಲಿ ಮಾಡಿರೋ ಪಾಪಕ್ಕೆ ನಮ್ಮಟ್ಟನ್ ಬೈಸ್ಕೊಂಡ್ ಕೆಲಸ ಮಾಡ್ತಿಲ್ವೇ? ಇದ್ನಾರ ಹೇಳ್ದವ್ರು? ಅವ್ರೇ ಹೇಳಿದ್ರು ಅನ್ನಿ. ಅವ್ರ ಪಾಪನ ಕಳ್ಕೊಳಕ್ಕೆ ಇವ್ರು ನಮ್ಮಟ್ಟಿಲಿ ಕೆಲಸ ಮಾಡ್ತಾವ್ರ ಏನಿ. ಆಮೇಲೆ ಪುಟ್ಮಲ್ಲಿ ನಿಜ ಯಾನ ಅಂತ ಗೊತ್ತಾಗ್ಬಿಟ್ರೆ ನೀನ್ ಅವನಿಗೆ ಇಟ್ಟು ದೊಣ್ಣೆ ತಕೊಂಡ್ ಹೊಡೆದಾಕ್ಬಿಡ್ತಿದೆ. ಹಂಗಾರೆ ನಿಜ ಏನು ಅಂತ ನೀವೇ ಹೇಳಿ. ಯಾನು ಬೇಡ, ಸುಮ್ನೆ ಮನಿಕ. ಆದ್ರೂ ಅವ್ರು ನೋಡಿದ್ರೆ ಅಯ್ಯೋ ಅನಿಸ್ತದ. ಈಗ ಯಾನಮ್ಮೆ ನಾನು ನಿನ್ ಜೊತೆ ಸೇರ್ಕೊಂಡು ಅಯ್ಯೋ ಅಯ್ಯಯ್ಯೋ ಅನ್ಬೇಕಾ? ಹಂಗಲ್ಲ ಬಾಬಣ್ಣ, ಅವ್ರ ತಗೋ ನಾವು ಕೆಲಸ ಮಾಡಿಸ್ಕೊಳ್ಳೋದು ಬೇಡ, ನಾವು ಅವ್ರಿಗೆ ಬೈಯೋದು ಬೇಡ, ಅವ್ರ ಪಾಡ್ಗವ್ರನ್ನ ಬಿಟ್ಬಿಡವು. ನೀ ಹೇಳ್ದಂಗೆ ಮಾಡಿದ್ರೆ ಅವನ ಮೇಲೆ ನಾನು ಹಾಗೇನ ತೀರ್ಸ್ಕೊಳಕ್ಕಾಗಲ್ಲ. ಹಾಗೇನಾ? ಅಂದ್ರೆ ಅವ್ರ ಪಾಪ ಕಮ್ಮಿ ಆಗಲ್ಲ ಅಂದಿ. ಅವ್ರ ಪಾಪನ ಕಡಿಮೆ ಮಾಡಕ್ ಹೋಗಿ ನಿಮ್ ಪಾಪನ ಯಾಕೆ ಜಾಸ್ತಿ ಮಾಡ್ಕೊಂತೀರಿ ಬಾಬಣ್ಣ? ನನ್ನ ಪಾಪ ಹೆಂಗ್ ಜಾಸ್ತಿ ಆದ್ದಮ್ಮೆ? ಚಂದನವ್ರಿಗೆ ನೀವು ಹಂಗೆ ಬೈತಾ ಇದ್ರೆ ನಿಮ್ ಪಾಪ ಜಾಸ್ತಿ ಆಗ್ತದೆ. ನಿಮ್ ಪಾಪ ಸುತ್ಕೊಳ್ಳೋದನ್ನ ನನ್ನ ಕೈ ನೋಡಕ್ ಆಗಲ್ಲ ಅನ್ನಿ. ಅದಕ್ಕೆ ಒಂದು ಉಪಾಯ ಮಾಡೀವ್ನಿ. ಯಾನು ಉಪಾಯ ಮಾಡಿದೆ ಅಮ್ಮೆ? ಚಂದನವರು ಅವ್ರ ಪಾಪ ಕಳ್ಕೊಳಕ್ಕೆ ನಮ್ಮ ಒಟ್ಟಿಗೆ ಬಂದು ಕೆಲಸ ಮಾಡಿ ಬೈಸ್ಕೊಳಂಗೆ ನೀವು ಬೀದಿಲಿರೋ ಅಟ್ಟೊಟ್ಟಿಗೆಲ್ಲ ಹೋಗಿ ಕೆಲಸ ಮಾಡಿ ಬೈಸ್ಕೊಳ್ಳಿ. ಬೇಕಾದ್ರೆ ನಾನು ನಿಮ್ ಜೊತೆಗೆ ಬರ್ತೀನಿ. ಅಮ್ಮೆ ಪುಟ್ಮಲ್ಲಿ ನನ್ನೇ ಅಟ್ಟಟ್ಟಿಗೆ ಹೋಗಿ ಕೆಲಸ ಮಾಡಿ ಬೈಸ್ಕೊಂಡ. ಸುಮ್ಮನೆ ಮಲ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ಪೆನ್ ತಕೊಂಡ್ ನಾಲ್ಕು ಚುಚ್ಚು ಬಿಡ್ತಾನೆ. ಅಣ್ಣಯ್ಯಪ್ಪನವ್ರೇ, ನನ್ನ ಹೆಂಡ್ರತವ್ ಸುಳ್ಳು ಹೇಳಿ ನನ್ನಿಂದ ತಪ್ಪಿಸ್ಕೊಳಕ್ ನೋಡ್ರಿ. ಇನ್ನು ಮುಂದೆ ಬರೀ ಆಗ್ಲೊತ್ತಲ್ಲ,
ರಾತ್ರಿ ಹೊತ್ಲುವ ನಿಮ್ಮ ಹೆಂಡ್ರ ಪಕ್ಕ ನೆಮ್ಮದಿಯಾಗಿ ಮಲಗಬಾರ್ದು, ಹಂಗೆ ಕೆಲಸ ಮಾಡಿಸ್ತೀನಿ. ಇಷ್ಟೊತ್ತು ಎಲ್ಲಿ ಹೋಗಿದ್ರಿ ಜಾನಿ? ಹೊರಗಡೆ ಹೋಗಿದ್ನಮ್ಮ, ಸ್ವಲ್ಪ ಕೆಲಸ ಇತ್ತು. ಸ್ವಲ್ಪನಾ ಪೂರ್ತಿನಾ? ಮಧು, ಯಾಕೆ ಈ ರೀತಿ ಪ್ರಶ್ನೆ ಮಾಡ್ತಿದ್ಯಾ? ನನಗ್ ದೊಡ್ಡ ಪ್ರಶ್ನೆ ಆಗಿರೋ ನಿಮ್ಗೆ ಪ್ರಶ್ನೆ ಕೇಳಿದ್ರೆ ಇನ್ನೇನ್ ಮಾಡ್ಬೇಕು? ಮಧು, ನಾನೇನ್ ತಪ್ಪು ಮಾಡ್ದೆ? ಏನ್ ಮಾಡೋದ? ಗೌಡ ಮನೆಗೆ ಅಷ್ಟೊಂದು ದೊಡ್ಡ ಮೂಟೆನ ಯಾಕೆ ಹೊತ್ಕೊಂಡು ಹೋದ್ರಿ? ಮಧು, ನೀನ್ ಅದನ್ನ ನೋಡ್ಬಿಟ್ಯಾ? ನೋಡಿದ್ದಕ್ಕೆ ಕೇಳಿದ್ದು. ನೀವ್ ಯಾಕ್ರಿ ಅಷ್ಟ್ ದೊಡ್ಡ ಮೂಟೆನ ಗೌಡ ಮನೆಗೆ ಹೊತ್ಕೊಂಡು ಹೋದ್ರಿ? ಆ ಗೌಡ್ರಿಗೆ ಏನಾಗಿತ್ತು? ಆ ಗೌಡ್ರಿಗೆ ಸೊಂಟ ಉಳುಕ್ಬಿಟ್ಟಿತ್ತು. ರಸ್ತೆ ನಿಂತ್ಕೊಂಡು ಗೊಳೋ ಅಂತ ಅಳ್ತಿದ್ರು. ಅದಕ್ಕೆ ಅವ್ರಿಗೆ ಸಹಾಯ ಮಾಡೋಣ ಅಂತ ಹೇಳಿ ಮೂಟೆ ಹೊತ್ಕೊಂಡು ಹೋದೆ. ಇದನ್ನ ನಂಬೇಕಾ? ಸಿನಿಮಾ ತೋರಿಸಿದೀನಿ, ವಿಮರ್ಶೆ ಬರೆಯೋದು ಅವ್ರವ್ರ ಮನಸ್ಥಿತಿಗೆ ಬಿಟ್ಟಿದ್ದು. ಆದ್ರೆ ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡಿದೀನಿ ಅನ್ನೋ ಖುಷಿ ಮಾತ್ರ ನನಗಿದೆ. ನೀವ್ ಸಹಾಯ ಮಾಡಿದ್ರೆ ನಂಗೂ ಖುಷಿ ಆಗುತ್ತೆ ಜಾನಿ. ಆದ್ರೆ ಕೆಲವೊಂದ್ಸಲಿ ನೀವೇನು ಅಂತಾನೆ ಅರ್ಥ ಆಗಲ್ಲ, ಅದೇನ್ ಮಾಡ್ತಿರೋ ಅಂತಾನೂ ಗೊತ್ತಾಗಲ್ಲ. ಸದ್ಯಕ್ಕೆ ಗುಲಾಮನಾಗಿದ್ದೀನಿ. ವಾಟ್? ಅಂದ್ರೆ ನಿನ್ನ ಪ್ರೀತಿಗೆ ಗುಲಾಮನಾಗಿರೋಕೆ ಇಷ್ಟಪಡ್ತೀನಿ ಎಂದೆ. ನೀವ್ ಗುಲಾಮ ಅಲ್ಲ, ನನ್ ಹೃದಯದ ಮಹಾರಾಜ. ವಾಸ್ತವದಲ್ಲಿ ಕೊತ್ತಂಬರಿ ಬೀಜ. ಇದೇನದು ಜಾನಿ? ನಾನು ಇಷ್ಟು ರೊಮ್ಯಾಂಟಿಕ್ ಆಗಿ ಮಾತಾಡ್ತಿದ್ದೀನಿ, ನೀವ್ ನೋಡಿದ್ರೆ ಹೀಗ್ ಮಾತಾಡ್ತಿದ್ರಾ? ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಮೈ ಕೈ ಎಲ್ಲ ನೋವು ಬಂದ್ಬಿಟ್ಟಿದೆ. ರೆಸ್ಟ್ ಮಾಡೋಣ ಅಂದ್ರೆ ನೀನ್ ಬಿಡ್ತಾನೆ ಇಲ್ಲ. ಕೆಲ್ಸನ? ಏನ್ ಕೆಲ್ಸ ಮಾಡಿದ್ರಿ? ಅದು ಪಾಲಿಸಿ ಮಾಡ್ಸಕ್ಕೆ ತುಂಬಾ ಮನೆ ಓಡಾಡ್ತೆ ಗೊತ್ತಾ? ರಿಯಲಿ? ಮನೇಲಿ ಇದ್ದು ಬೇಜಾರಾಗ್ಬಿಟ್ಟಿದೆ. 100 ರೂಪಾಯಿಲಿ 1000 ರೂಪಾಯಿ ದುಡಿಯೋಣ ಅಂತ ಯೋಚನೆ ಮಾಡಿದ್ದೀನಿ. ಥ್ಯಾಂಕ್ ಗಾಡ್, ಕೊನೆಗೂ ನಿಮ್ ಕೆಲ್ಸ ಮಾಡ್ಬೇಕು ಅನ್ನಿಸ್ತಲ್ಲ. ಜಾನಿ, ಐ ಲವ್ ಯು. ಲವ್ ಯು ಟು. ಜಾನಿ, ಗೌಡ್ರವ್ರ ಮನೆ ಕೆಲ್ಸದವ್ರನ್ನ ಕರೀತಿದ್ರೆ ನೀವ್ ಯಾಕೆ ಬಂದೆ ಅಂತಿದ್ದೀರಾ? ಡಾರ್ಲಿಂಗ್, ನಾನು ಕಿಂಡಲ್ ಮಾಡ್ತಿದ್ದೀನಿ. ಅವ್ರ ಮನೆ ಕೆಲಸದವನು ಕೆಲಸ ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಗೌಡ್ರವನ್ನ ಹುಡುಕ್ತಿದ್ದಾರೆ. ಅದಕ್ಕೆ ನಾನು ಅವ್ರನ್ನ ರೇಗಿಸ್ತಿದ್ದೀನಿ. ಬಂದೆ. ಜಾನಿ, ಈ ರೀತಿ ಕಿಂಡಲ್ ಮಾಡೋದ್ರಿಂದ ಏನ್ ಸಿಗುತ್ತೆ? ಮಜಾ ಸಿಗುತ್ತೆ. ಗೌಡ್ರನ್ನ ಈ ರೀತಿ ಕಾಣಿಸ್ತಾನೆ ಇರ್ಬೇಕು. ಹೆಂಡತಿ ಜೊತೆ ರೊಮ್ಯಾಂಟಿಕ್ ಆಗಿರಿ ಅಂದ್ರೆ ಇರಕ್ಕಾಗಲ್ಲ, ಕೆಲ್ಸ ಹಾಳಾಗಿದ್ರೆ ಮಜಾ ಸಿಗುತ್ತಾ? ಡಾರ್ಲಿಂಗ್, ಬೇಜಾರ್ ಮಾಡ್ಕೋಬೇಡ. ಜಸ್ಟ್ 2 ಮಿನಿಟ್ಸ್ ಹಿಂಗೋಗಿ ಹಿಂಗ್ ಬಂದ್ಬಿಡ್ತೀನಿ. ಓಕೆ, ಬನ್. ಜಾನಿ, ಪುಟ್ಮಲಿಯವ್ರೆ, ಏನಾಯ್ತು? ಯಾಕೆ ಇಷ್ಟು ಗಾಬರಿ ಆಗಿದ್ದೀರಾ? ಜಾನಿ ಯಾಕೆ ಇಲ್ಲಿ ಮಲ್ಕೊಂಡಿದ್ದಾರೆ? ನಂಗೆ ಏನ್ ಗೊತ್ತು? ಬರ್ತೀನಿ. ಮಳೆ ಅಲ್ಲ, ನೀರು ಚಂದನವ್ರೆ. ಜಾನಿ, ನಿಮ್ಗೆ ಏನಾಯ್ತು? ಯಾಕೆ ಇಲ್ಲಿ ಮಲ್ಗಿದ್ರಿ? ಅದು ನಾಯಿಗೆ ರೊಟ್ಟಿ ಹಾಕ್ಬಿಟ್ಟು ಬರ್ತಿದ್ದ. ಇವತ್ ನೀನ್ ಮಲ್ಗೋ ಹಾಗಿಲ್ಲ, ರಾತ್ರಿ ಪೂರ ಆಕಾಶ ನೋಡ್ತಾ ನಿಂತಿರ್ಬೇಕು ಅಂದ್ರು. ಆಕಾಶ ನೋಡ್ತಾ ನಿಂತಿದ್ನ, ತಲೆ ಸುತ್ತ ಬಂದು ಪ್ರಜ್ಞೆ ತಪ್ಪಿ ಬಿದ್ಬಿಟ್ಟೆ. ಹಾಗೆ ಮಾಡಕ್ ಯಾರು ಹೇಳಿದ್ದು? ಯಾರು ಅಂತ ಹೇಳಿ ಅವ್ರ ಮುಖನ ಪರ್ಚ್ ಬಿಡ್ತೀನಿ. ಯಾರು ಅಂತ ಹೇಳಿ ಜಾನಿ? ಈಗ ನೀವ್ ಹೇಳಿಲ್ಲ ಅಂದ್ರೆ ನನ್ ಮೇಲೆ ಆಣೆ. ಯಾರು ಅಂತ ಹೇಳಿ. ಗೌಡ್ರ, ಹೌದು. ಜಾನಿ, ಗೌಡ್ರಿಗೆ ಹಾಗೆ ಮಾಡಕ್ ಹೇಳಿದ್ರು? ಅದು ಏನಾಯ್ತು ಅಂದ್ರೆ, ನಾನು ನನ್ನನ್ನ ಇವ್ರಿಗೆ ಪಣಕ್ಕಿಟ್ಕೊಂಡಿದ್ದೀನಿ. ಈಗ ಮುಗೀತು. ಬಡವ ರಾಸ್ಕಲ್. ಇದು ನನ್ನ ಗೋಳಿನ ಕತೆ. ಜಾನಿ, ನೀವು ಜೂಜಾಡಕ್ ಹೋಗಿದ್ರಾ? ನಾನು ಹೋಗ್ಲಿಲ್ಲ, ಅವರೇ ಕರ್ಕೊಂಡು ಹೋದ್ರು. ನಾನು ಆಡ್ಲಿಲ್ಲ, ಅವರೇ ಆಡ್ಸಿದ್ರು. ಗೌಡ್ರೆ, ನಮ್ ಜೀವನದಲ್ಲಿ ಇಂತ ದೊಡ್ಡ ಆಟ ಆಡಿದೀರಾ. ಪಾಪಣ್ಣ, ನೀವು ಸಾನೆ ದೊಡ್ಡ ತಪ್ಪು ಮಾಡ್ಬಿಟ್ರಿ. ಪುಟ್ಟಮಲ್ಲಿ ಅವ್ರೆ, ಗಂಡಸರು ಜೂಜಾಡಿ ಸಾಕು. ಇವತ್ತು ನಾವಿಬ್ರು ಜೂಜಾಡೋಣ. ಇದು ಯಾಕ ಇವತ್ತು ನಮ್ಮ ದೇವಸ್ಥಾನ ಬಾಗಿಲು ತೆಗೆದಿಲ್ಲ, ನಮ್ಮ ದೇವಿ ದರ್ಶನನೂ ಕೊಟ್ಟಿಲ್ವಲ್ಲ. ಆಮೇಲೆ ಪುಟ್ಮಲಿ ಗಂಟು ಮೂಟ ಕಟ್ಕೊಂಡು ಎಲ್ಲಿ ಹೊಂಟೆಮೆ? ಅಯ್ಯ, ನಾನು ನಿನ್ನೆ ಕೇಳ್ತಾ ಇರೋದು. ಮೊಸ ಅನ್ನೋದು ಬಿಟ್ಬಿಟ್ಟು ಎಲ್ಲಿ ಹೊಂಟೆ ಹೇಳು. ನಿಮ್ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಬನ್ನಿ ಮಧುರ ಅವರೇ, ಬನ್ನಿ. ನೀವು ನಮ್ಮ ಮಟ್ಟಿಗೆ ಬಂದದು ಹೃದಯದಲ್ಲಿ ಮಾದೇಶನ ಬೆಟ್ಟದಲ್ಲಿ ನೋವು ಕುಣಿದಷ್ಟು ಸಂತೋಷ ಆಯ್ತದೆ. ಬನ್ನಿ ಮಧುರ ಅವರ, ಕೂತ್ಕೊಳ್ಳಿ. ಮುಚ್ಚ್ರಿ ಬಾಯ್ನ. ನನ್ನ ಮಧುರ ಅಂತ ಕರಿಬೇಡಿ. ನಾನೀಗ ನಿಮ್ ಯಜಮಾನಿ. ನಿಮ್ ಹೆಸರು ಬೋಳೆರಾಮ.
ನನ್ನ ಹೆಸರು ಶ್ರೀರಾಮನಿ. ಅದು ನೀವ್ ಇಟ್ಕೊಂಡಿರೋ ಹೆಸರು. ನಾನ್ ನಿಮಗೆ ಇಡ್ತಿರೋ ಹೆಸರು ಬೋಳೆರಾಮ. ಇನ್ಮೇಲಿಂದ ನೀವ್ ನನ್ ಗುಲಾಮ. ಗುಲಾಮನ ಅದ್ ಹೆಂಗೆ ಹೇಳಿ? ಬಾಬಣ್ಣ ಅದನ್ನ ನಾ ಹೇಳ್ತೀನಿ. ರಾತ್ರಿ ನಾನು ಮಧುರ್ ಅವರು ಜೂಜಾಡಿದ್ವಿ. ಚೂದಾಡ್ಬಿಟ್ರಮ್ಮ. ಅದ್ರಲ್ಲಿ ನಿಮ್ಮನ್ನ ಆಡ ಇಟ್ಟು ಕಳ್ಕೊಂಡ್ಬಿಟ್ಟೆ ಅಲ್ಲಿ. ಅದ ಪುಟ್ಮಲಿ ನನ್ನ ಕಳ್ಕೊಂಡ್ಬಿಟ್ಟ್ಯಾ. ಬರೀ ನಿಮ್ಮನ್ನ ಅಷ್ಟೇ ಅಲ್ಲ ಬಾಬಣ್ಣ, ಈ ಅಟ್ಟೆನೂ ಕಳ್ಕೊಂಡ್ಬಿಟ್ಟಿಯಾನೆ. ಶಂಕರೇಶ್ವರ. ಅದಕ್ಕೆ ನಾನು ನಿಮ್ಮನ್ನ ಈ ಅಟ್ಟೆನ ಬಿಟ್ಟು ನಮ್ಮ ಅತ್ತೆ ಮುಂದೆ ಕೊಯ್ತೀವ್ನಿ. ಮಧುರ್ ಅವ್ರೆ, ತಗೊಳ್ಳಿ ನಮ್ಮ ಅಟ್ಟೆ ಬೀಗಕ್ಕೆ. ಬೋಳೆರಾಮ, ನೀವು ಯಾಕೆ ಇಲ್ಲೇ ನಿಂತಿದ್ದೀರಾ? ಹೋಗ್ ಬಟ್ಟೆ ಬದಲಾಯಿಸ್ಕೊಂಡ್ ಬನ್ನಿ, ಮನೇಲಿ ತುಂಬಾ ಕೆಲ್ಸ ಇದೆ. ಅದ್ ಹೆಂಗಾದ್ದು ಹೇಳಿ? ಜೂಜಾಡೋದಂತ, ಆಡ ಇಡೋದಂತ, ಸೋತ್ ಬಿಡೋದಂತ, ಆಮೇಲೆ ಗುಲಾಮನ್ ಮಾಡ್ಕೊಳ್ಳೋದಂತ. ಇದೆಲ್ಲ ಸಾಧ್ಯ ಇಲ್ಲ ಕಂಬುಡಿ. ಯಾಕೆ ಸಾಧ್ಯ ಇಲ್ಲ? ನೀವು ಜೂಜಲ್ ಜಾನಿನ ಗೆದ್ದು ಅವ್ರನ್ನ ಗುಲಾಮ್ನಾಗ್ ಮಾಡ್ಕೊಂಡಿರ್ಲಿಲ್ವಾ? ಇದು ಹಾಗೆ, ನಾನ್ ನಿಮ್ಮನ್ನ ಗೆದ್ದಿದ್ದೀನಿ. ಈಗ ನೀವು ನನ್ ಗುಲಾಮ. ಮಧುರ ಅವ್ರ, ನನ್ನ ತಪ್ಪನವ್ರು ನನಗೆ ಆಗದೆ, ನನ್ನ ಕ್ಷಮಿಸ್ಬಿಡಿ. ಅಣ್ಣಪ್ಪನವ್ರೆ, ನೀವು ನನ್ನ ಕ್ಷಮಿಸ್ಬಿಡಿ. ಗೌಡ್ರೆ, ಇಲ್ಲಿ ಯಾರು ಗುಲಾಮ್ರಲ್ಲ, ಯಾರು ಯಜಮಾನ್ರಲ್ಲ. ಇನ್ ಮುಂದೇನಾದ್ರೂ ಈ ಜೂಜಾಟದಿಂದ ದೂರ ಇದ್ದು ನಮ್ಮ ಸಂಸಾರಗಳನ್ನ ಉಳಿಸ್ಕೊಳ್ಳೋಣ. ಏನಂತೀರಾ? ನೀವು ಹೇಳ್ದೇ ಸರಿ ಅಣ್ಣಪ್ಪನವ್ರೆ. ಹಂಗಾರೆ ತಪ್ಕೊಳ್ಳಿ. ಅವ್ರು ಹೇಳಿದ್ ಜಾನಿಗೆ.